ನಮಸ್ಕಾರ. ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಗಣೇಶನಿಗೆ ಅತ್ಯಂತ ಪ್ರಿಯವಾದಂತಹ ಮೋದಕವನ್ನು ಮಾಡಿ ತೋರಿಸ್ತೀನಿ. ಮಿಕ್ಸಿಂಗ್ ಬೌಲ್ನಲ್ಲಿ 1.5 ಕಪ್ ಮೈದಾ ಹಿಟ್ಟು, 1 ಚಮಚ ರವೆ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಇದನ್ನು ಹಾಲಿನಲ್ಲಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಸಿ. ಹೀಗೆ ಗಟ್ಟಿಯಾಗಿ ಕಲಸಿದ ನಂತರ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಕಲಸಿ ಮುಚ್ಚಿಡಿ. ಬಾಣಲೆಯಲ್ಲಿ 1/4 ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಎಳ್ಳು ಚಟಪಟ ಸಿಡಿದ ಮೇಲೆ ಅದನ್ನು ತೆಗೆದು ಒಂದು ಬಟ್ಟಲಿಗೆ ಹಾಕಿಟ್ಟುಕೊಳ್ಳಿ. ಈಗ ಅದೇ ಬಾಣಲಿಯಲ್ಲಿ 1/2 ಕಪ್ ಬೆಲ್ಲ ಮತ್ತು 1 ಕಪ್ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೆಲ್ಲ ಕರಗುವಂತೆ ನಿಧಾನವಾಗಿ ಮಿಕ್ಸ್ ಮಾಡಿ. ಹೀಗೆ ಬೆಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೆ 2 ನಿಮಿಷ ಸಣ್ಣ ಉರಿಯಲ್ಲೇ ಸೀದು ಹೋಗದಂತೆ ಕೈಯಾಡಿಸಬೇಕು. ಈಗ ಈ ಕಾಯಿ ಬೆಲ್ಲ ಪಾಕವನ್ನು ಎಳ್ಳಿರುವ ಬಟ್ಟಲಿಗೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಆರಲು ಬಿಡಿ. ಮೋದಕದ ಹೂರಣ ತಯಾರಾಯಿತು. ಈಗ ಕಲಸಿಟ್ಟ ಹಿಟ್ಟನ್ನು ತೆಗೆದು ಚೆನ್ನಾಗಿ ನಾದಬೇಕು. ನಾದಿದ ಹಿಟ್ಟಿನಿಂದ ಹೀಗೆ ಸಣ್ಣ ಸಣ್ಣ ಬಿಲ್ಲೆಯನ್ನು ಮಾಡಿಟ್ಟುಕೊಳ್ಳಿ. ಇದರಿಂದ ಬೇಗ ಬೇಗ ಲಟ್ಟಿಸಬಹುದು. ಇಲ್ಲಿ ತೋರಿಸಿದಂತೆ ಸಣ್ಣ ಸಣ್ಣ ಪುರಿಗಳಂತೆ ಲಟ್ಟಿಸಿ ಒಳಗೆ ಹೂರಣವನ್ನು ತುಂಬಿ ಮೋದಕವನ್ನು ತಯಾರಿಸಿ. ಬಾಣಲೆಗೆ ತುಪ್ಪವನ್ನು ಹಾಕಿ ಕಾದ ನಂತರ ತಯಾರಿಸಿದ ಮೋದಕಗಳನ್ನು ಸಣ್ಣ ಉರಿಯಲ್ಲಿ ಕರಿಯಿರಿ. ನಮ್ಮಲ್ಲಿ ಮೋದಕವನ್ನು ತುಪ್ಪದಲ್ಲೇ ಕರಿಯುತ್ತಾರೆ. ನೀವು ಎಣ್ಣೆಯಲ್ಲೂ ಕೂಡ ಕರಿಯಬಹುದು. ಹೀಗೆ 2 ಸೈಡ್ಗಳನ್ನು ಹೊಂಬಣ್ಣ ಬರುವವರೆಗೆ ಕರಿಯಿರಿ. ಮೋದಕ ರೆಡಿಯಾಗಿದೆ. ನೀವು ತಪ್ಪದೆ ಹಬ್ಬಕ್ಕೆ ಮೋದಕವನ್ನು ಮಾಡಿ
ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.